ಸ್ನೇಹಿತರೆ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮುನೇಂದ್ರ ಏಷ್ಯನ್ ಟ್ರಾವೆಲರ್. ಡೇ 110ಗೆ ಸ್ವಾಗತ ಸುಸ್ವಾಗತ. ನಮ್ಮ 120 ದಿನಗಳ ಭಾರತ ಖಂಡದಲ್ಲಿ ಇವತ್ತು ನಾವು 110ನೇ ದಿನದಲ್ಲಿ ಪ್ರೆಸೆಂಟ್ ನಾವು ನೋಡ್ಕೊಂಡ್ರೆ ಬಂದ್ಬಿಟ್ಟು ಒನ್ನಲ್ಲಿ ಹನುಮ ಬೆಟ್ಟ, ಹನುಮಾದ್ರಿ ಒಂದು ಬೆಟ್ಟ. ಸೊ ಬಳ್ಳಾರಿಯಿಂದ ಬಂದ್ಬಿಟ್ಟು ನಿಯರ್ ಒಂದು 30 ಕಿಲೋಮೀಟರ್ ಇದೆ. ಈ ಒಂದು ಒನ್ನಲ್ಲಿಂದ ನಿಯರ್ ಬಂದ್ಬಿಟ್ಟು ಒಂದು 10-15 ಕಿಲೋಮೀಟರ್ ಇದೆ, ಪಕ್ಕದಲ್ಲೇ ಇದೆ, ತೋರಿಸ್ತೀನಿ. ಸೊ ಇವಾಗ ಹೋಗ್ತಾ ಬಂದ್ಬಿಟ್ಟು ನಾವು ಬೈಕಲ್ಲಿ ಗೊತ್ತಲ್ಲ, ಕಾದರ್ ಬಾಷ್, ನೆಕ್ಸ್ಟ್ ಬಂದ್ಬಿಟ್ಟು ತಿಪ್ಪಸ್ವಾಮಿ. ಹಾಯ್ ಬ್ರೋ, ಲೆಟ್ಸ್ ಮೂವ್ ಗೋ. ಸೊ ಇವಾಗ ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತೀನಿ. ನಾವು ಇಲ್ಲಿಂದ ಬಂದ್ಬಿಟ್ಟು ನಿಯರ್ ವಾಕೇಬಲ್ ಡಿಸ್ಟೆನ್ಸ್ ಇದೆ. ಲೆಟ್ಸ್ ಮೂವ್. ಇವಾಗ ನಾವು ಬೈಕಲ್ಲಿ ಹೋಗ್ತೇವೆ, ಬೈಕ್ ಜರ್ನಿ. ಓಕೆ ಲೆಟ್ಸ್ ಮೂವ್. ಎಲ್ಲ ಅಲ್ಲಿ ಒಂದು ಅಲ್ಲಿ ಏನಿದೆ ನೋಡಿ, ಎಲ್ಲ ಫುಲ್ಲು ಹೊಲ ಗದ್ದೆಗಳಿಂದ ಕೂಡಿರುತ್ತೆ. ತುಂಬ ಸುಂದರವಾಗಿರುವಂಥ ಒಂದು ಅಲ್ಲಿ ಮುಂದೆ ಬೀಚ್ ತೋರಿಸಿ ನೋಡಿ, ಒಂದು ಅಲ್ಲಿ ಇರ್ಬೋದು. ಸೊ ಇವಾಗ ಕಾದರ್ ಟ್ರೈ ಮಾಡಿದ್ರೆ ಗೊತ್ತಲ್ಲ, ಕಾದರ್ ಭಾಷೆ ಟ್ರೈ ಮಾಡ್ತಾ ಇದ್ದಾರೆ ಮುಂದೆ. ಓಕೆ, ನಾನು ನಿಮಗೆ ಲೆಟ್ಸ್ ಸ್ನೇಹಿತರೆ ಒಂದು ಒನ್ನಲ್ಲೇ ನೋಡ್ಕೊಂಡ್ರೆ ನೋಡಿ, ಎಲ್ಲ ಫುಲ್ ಬಂದ್ಬಿಟ್ಟಿರ್ತಾರೆ, ಭತ್ತ ಬೆಳೀತಾ ಇರ್ತಾರೆ. ನೋಡಿದ್ರೆ ಇದು ಈ ಊರು ಏನಿದೆ, ಈ ಊರು ಸುತ್ತಮುತ್ತಲು ಸೊ ಎಲ್ಲ ಇದೇ ಥರ ಗ್ರೀನರಿ. ಸೊ ಈ ನೀರು ಗ್ರೀನರಿ ನೋಡಿ. ಒಂದು ಅಲ್ಲಿ ನೀವು ಸ್ಟಾರ್ಟ್ ಆದ ತಕ್ಷಣ ಒನ್ನಲ್ಲಿ ಅಂತ ಕರೀತಾರೆ, ನಿಯರ್ ಬಳ್ಳಾರಿಯಿಂದ ಪಕ್ಕದಲ್ಲಿದೆ. ಸೊ ತುಂಬ ಬ್ಯೂಟಿಫುಲ್ ಆಗಿರೋಂಥ ಒಂದು ಅಲ್ಲಿ ನೋಡಿ ಹೆಂಗಿದೆ ಮಾಡ್ಬಿಟ್ಟು. ಸೊ ತುಂಬ ಚೆನ್ನಾಗಿದೆ ಗುರು, ಈ ಒಂದು ಫೆಂಟಾಸ್ಟಿಕ್ ವ್ಯೂ. ಇದೆಲ್ಲ ಬಂದ್ಬಿಟ್ಟು ವಿಲೇಜ್ ವೈಬ್ಸ್ ಬರ್ತಾ ಇರೋದು ಗೊತ್ತಲ್ಲ, ವಿಲೇಜಿಂದ. ಸೊ ವಿಲೇಜ್ ಯಾವ ಥರ ಸಿಟಿ ಲೈಫು, ಬಟ್ ವಿಲೇಜಲ್ಲಿ ಕೂತಾರ ಒಂಥರ ಫುಲ್ ಡಿಫ್ರೆಂಟ್ನೆಸ್ಸು. ಸೊ ಮಾರ್ನಿಂಗ್ ಅಂತ ನೋಡಿ, ಈ ಥರ ಫುಲ್ ಈ ಗಾಳಿ ಆಗಿರ್ಬೋದು, ಇಲ್ಲಿನ ಒಂದು ವಾತಾವರಣ ಆಗಿರ್ಬೋದು, ನಿಜವಾಗ್ಲೂ ರಿಯಲಿ ಫೆಂಟಾಸ್ಟಿಕ್ ಅಮೇಜಿಂಗ್ ಆಗಿದೆ. ಸೊ ವಾಯ್ಸ್ ಓವರ್ ಅಂತ ಇವಾಗ ನಾನು ಮಾಡೋಕ್ಕಾಗ್ತಾಯಿಲ್ಲ ಗೊತ್ತಲ್ಲ, ಅಷ್ಟೊಂದು ಇದಾಗಿದೆ, ಫುಲ್ ಗಾಳಿ, ಏನು ಕೆಲಸ ಇಲ್ಲ. ಸೊ ಇಲ್ಲಿಂದ ಒಂದು ಲೊಕೇಶನ್ ನೋಡ್ಕೊಂಡ್ರೆ ಮುಂದೆ ನೋಡಿ, ಇವಾಗ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಇದು ನೋಡಿದ್ರೆ ಇಲ್ಲೆಲ್ಲ ಭತ್ತ ಬೆಳೀತಾ ಇದ್ದಾರೆ ಇನ್ನು. ಸೊ ಡ್ರೈವಿಂಗ್ ಅಂತೂ ಫೆಂಟಾಸ್ಟಿಕಾಗಿ ಮಾಡ್ತಾನೆ ಗುರು ಕಾದರ್ ನೋಡಿ, ಯಾವ ಥರ ಮಾಡ್ತಾನೆ ಅಂದ್ಬಿಟ್ಟು ಹುಡುಗ ಯಾವುದೇ ಥರ ಒಂದು ಭಯ ಆಗಿರಲಿಲ್ಲ. ನೀವು ಇಲ್ಲಿಂದ ನೋಡ್ಕೊಂಡ್ರೆ ಬಂದ್ಬಿಟ್ಟು. ಸೊ ಇಲ್ಲೆಲ್ಲ ಫುಲ್ ಮೆಕ್ಕೆಜೋಳ ನೋಡಿ, ಇದು ವ್ಯೂಸು. ಇಲ್ಲೇನಂದರೆ ಚಿಕ್ಕ ರೋಡ್ ನೋಡಿ, ರೋಡು ಸಹ ಹೋಗೋಕ್ಕೂ ಸಹ ಭಯ ಆಗುತ್ತೆ ಗುರು, ಚಿಕ್ಕ ರೋಡ್ ನೋಡಿ. ಈ ರೋಡಲ್ಲೂ ಸಹ ಒಂದು 3 ಜನ ಹಾಕೊಂಡು ಇದು ಮಾಡ್ತಾಯಿದ್ದಾನಲ್ಲ, ಬಟ್ ತುಂಬ ಕೇರ್ಫುಲ್ಲಾಗಿ ಡ್ರೈವ್ ಮಾಡ್ತಾನೆ. ತುಂಬ ಅಂದರೆ ಯಾವುದೇ ಥರ ಒಂದು ಭಯ ಆಗಲಿಲ್ಲ, ಫೆಂಟಾಸ್ಟಿಕ್ ಆಗಿದೆ ಗುರು. ಇಲ್ಲಿಂದ ಮುಂದೆ ಬಂದ್ಬಿಟ್ಟು ಸ್ವಲ್ಪ ರೋಡ್ ಚೆನ್ನಾಗಿದೆ ಮುಂದೆ. ಇದೆಲ್ಲ ಫುಲ್ ತುಂಗಭದ್ರಾ ಡ್ಯಾಮ್ ನೋಡಿ. ಈ ಕಡೆ ನೀರಾವರಿ ಅಂತೂ ನಿಜವಾಗ್ಲೂ ನೀರು ತುಂಬ ನೀರಿದೆ ಗುರು. ಈ ಕಡೆ ನೋಡಿ ಬೆಲೆ ಯಾಕಂತೂ ಯಾವುದೇ ಥರ ನೀರಾವರಿಗಂತೂ ಯಾವುದೇ ಥರ ತೊಂದರೆ ಇಲ್ಲ. ನೀರು ಮಾತ್ರ ನೀರು ಫೆಂಟಾಸ್ಟಿಕ್, ತುಂಬ ನೀರಿದಾವೆ ನೋಡಿ. ಇದೆಲ್ಲ ಫುಲ್ ತುಂಗಭದ್ರಾ ನದಿ, ಯಾವಾಗ ಈ ಥರ ಹರಿತಾನೆ ಇರುತ್ತೆ ನೀರು. ಇಲ್ಲಿಂದ ನೋಡ್ಕೊಂಡು ಬಂದ್ಬಿಟ್ಟು ನೋಡಿ, ಇದೆಲ್ಲ ಫುಲ್ ಈ ಕಡೆ ಹಿಂಗಿದೆ ಅಂತ. ಸೊ ಹನುಮ ಬೆಟ್ಟ ಇಲ್ಲಿಂದ ಜಸ್ಟ್ ಒಂದು ಅಂದರೆ ಒಂದು 10-15 ಕಿಲೋಮೀಟರ್ ಇಲ್ಲಿಂದ ನಾವು ಇದನ್ನು ಕ್ರಾಸ್ ಮಾಡಿಬಿಟ್ರೆ ನಮ್ಗೆ ಹನುಮ ಬೆಟ್ಟ ಬರುತ್ತೆ ನೋಡಿ. ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಬಂದ್ಬಿಟ್ಟು ಬ್ರಿಡ್ಜು, ಚಿಕ್ಕ ಬ್ರಿಡ್ಜ್ಗಳು. ಇಲ್ಲಿ ಬಂದ್ಬಿಟ್ಟು ಈ ಬ್ರಿಡ್ಜನ್ನು ಕ್ರಾಸ್ ಮಾಡ್ಕೊಂಡು ನಾವು ಆದರೆ ಈ ಕಡೆ ಮುಂದೆ ಹೋಗಬೇಕಾಗತ್ತೆ. ಈ ಬ್ರಿಡ್ಜ್ ಕ್ರಾಸ್ ಮಾಡಿದ ತಕ್ಷಣ ನಮಗೆ ಒಂದು ಫೈನಲಿ ಹನುಮ ಬೆಟ್ಟಗೆ ವಿಸಿಟ್ ಮಾಡಿದ್ವಿ ನೋಡಿ. ಇದೇ ಬಂದ್ಬಿಟ್ಟು ಅಂಜನಾದ್ರಿ ಬೆಟ್ಟ. ಏನು ನೋಡಿದೆ, ಈ ಒಂದು ಬೆಟ್ಟ ಬಂದ್ಬಿಟ್ಟು ಅಂಜನಾದ್ರಿ ಬೆಟ್ಟ, ಹನುಮನ ಜನ್ಮಸ್ಥಳ, ಶ್ರೀ ಆಂಜನೇಯ ಬಂದ್ಬಿಟ್ಟು ಹುಟ್ಟಿರುವಂಥ ಒಂದು ಸ್ಥಳ ಇದೇನೆ. ಒಂದು ಇಲ್ಲಿಂದ ಸ್ಟೆಪ್ಸ್ ಇದೆ 620 ಸ್ಟೆಪ್ಸ್ ಇದೆ. ಓಕೆ ಲೆಟ್ಸ್ ಮೂವ್. ನಾವು ಇಲ್ಲಿಂದ ಬಂದು ಮುಂದೆ ಹೋಗೋಣ. ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂಜನಾದ್ರಿ ಬೆಟ್ಟ, ಇದಕ್ಕೆ ಅಂಜನಾದ್ರಿ ಬೆಟ್ಟ ಅಂತ ಕರೀತಾರೆ. ಓಕೆ, ನಾವು ಮುಂದೆ ಹೋಗೋಣ. ಇಲ್ಲಿಂದ ಸ್ಟೆಪ್ಸ್ ಆದರೆ ಮೇಲೆ ಸ್ಟೆಪ್ಸ್ ಅಲ್ಲಿ ಮೇಲೆ ಕಾಣಿಸ್ತಾ ಇದೆಯಲ್ಲ, ಹನುಮ ಬೆಟ್ಟ ಅಲ್ಲಾದ್ರೆ ಹೋಗ್ಬೇಕು ನೀವು. ಸೊ 600+ ಎಲ್ಲ ಸ್ಟೆಪ್ಸ್ ಇದೆ. ಸ್ಟೆಪ್ಸ್ ಹತ್ಕೊಂಡು ನಾವು ಮೂವ್ ಹೋಗೋಣ. ಓಕೆ, ನಾವು ಮುಂದೆ ಮೂವ್ ಹೋಗೋಣ ಸಿಗತ್ತೆ ಇಲ್ಲಿಂದ. ಸೊ ಇನ್ನೊಂದು ದರ್ಶನ ಮಾಡ್ಕೊಂಡು ಇಲ್ಲಿಂದ ನಮ್ಮ ಮುಂದೆ ಹೋಗಬೇಕಾಗತ್ತೆ. ಸೊ ಹನುಮ ಪಾದ ಇರೋವಂಥ ಒಂದು ಜೈ ಶ್ರೀರಾಮ್, ಹನುಮ ಪಾದ ಇರುವಂಥ ಒಂದು ಸ್ಥಳ ಇದು. ನೀವು ಇಲ್ಲೇ ಮುಂದೆ ನೋಡ್ಕೊಂಡ್ರೆ ಬಂದ್ಬಿಟ್ಟು ಶ್ರೀರಾಮಚಂದ್ರ ಪ್ರಭು ಗೊತ್ತಲ್ಲ. ಸೊ ಇಲ್ಲಿ ಹನುಮ ಪಾದ ಆಂಜನೇಯ ಸ್ವಾಮಿ. ಇಲ್ಲಿಂದ 600 ಮೀಟರ್ ಅಂದರೆ 600 ಸ್ಟೆಪ್ಸ್ ಇರ್ತವೆ. ಸೊ ಮೂವ್. ಬಟ್ ಅಷ್ಟೊಂದೇನು ಜಾಸ್ತಿ ಅನ್ಸಲ್ಲ, ಯಾಕಂದರೆ ಬಿಸಿಲೇನಿಲ್ಲ ಅಲ್ಲ, ಆರಾಮಾಗಿ ಹೋಗ್ಬೋದು. ಫೆಸಿಲಿಟೀಸ್ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ಗುರು ನೋಡಿ, ಯಾವ ಥರ ಫೆಸಿಲಿಟೀಸ್ ಮಾಡಿದ್ದಾರೆ ಅಂತ. ಸೊ ಇದೊಂದು ಸ್ಟೆಪ್ಸ್ ಹತ್ತಕ್ಕಂತ ಫುಲ್ ಸುಸ್ತಾಗ್ಬಿಟ್ಟಿದೆ ಗುರು ಅಲ್ಲ, ಇಷ್ಟೊಂದು ಸ್ಟೆಪ್ಸ್ ಇದೆ ಅವ್ರ ಬಿಸಿಲಲ್ಲಿ. ಸೊ ಬಂದ್ಬಿಟ್ಟು ಶೀಟ್ ನೋಡಿ, ನೆರಳು ಅಲ್ಲಿ ಗಂಟ ಆಫ್ ಅಲ್ಲ, ಅರ್ಧಕ್ಕೆ ಮಾತ್ರ ನೆರಳಿದೆ, ಮತ್ತೆ ನೆರಳಿಲ್ಲ. ಇಲ್ಲಿಂದ ನಿಯರ್ ವಾಕೇಬಲ್ ಜಸ್ಟ್ ಬಂದುಬಿಟ್ಟಿದ್ದೀವಿ. ಸ್ವಲ್ಪ ಹೋದರೆ ಹನುಮ ಬೆಟ್ಟ ರೀಚ್ ಆಗ್ತೀನಿ ನೋಡಿ. ಇಲ್ಲಿಂದ ಹಂಪಿ ನೋಡಿ ಹಿಂಗಿದೆ ಅಂತ. ಸೊ ಹಂಪಿ ಕಲ್ಲಿಂದ ನೋಡಿ, ಇಲ್ಲಿ ಇದೇ ಬಂದ್ಬಿಟ್ಟು ವಿಠಲ್ ಟೆಂಪಲ್. ಇಲ್ಲಿಂದ ವ್ಯೂಸ್ ನೋಡ್ಕೊಂಡ್ರೆ ಫೆಂಟಾಸ್ಟಿಕ್ ಗುರು. ಹಂಪಿ ನೋಡಿ ಫುಲ್ಲು ಕ್ಲಾರಿಟಿ ಸಿಗುತ್ತೆ ನಿಮಗೆ. ಹನುಮ ಕೂತಿದೆ ನೋಡಿ ಇಲ್ಲಿ ನೋಡಿದ್ರ. ಸೊ ನೀವು ಹಂಪಿ ಬಂದ್ಬಿಟ್ಟು ಹಂಪಿಯಿಂದ ನಿಯರ್ ಇಲ್ಲಿ ಪಕ್ಕದಲ್ಲೇ ಹಂಪಿಯಿಂದ ಇಲ್ಲಿಂದ ವ್ಯೂಸ್ ನೋಡಿ, ಹನುಮ ಬೆಟ್ಟ ವ್ಯೂಸ್ ಹಿಂಗಿದೆ ಅಂತ ಫೆಂಟಾಸ್ಟಿಕ್ ಗುರು. ನೋಡಿ ಇಲ್ಲಿ ಹಂಪಿ ಕಾಣಿಸ್ತಿದೆ ನೋಡ್ದ, ವಿಠಲ್ ದೇವಸ್ಥಾನ, ಕಲ್ಲಿನ ರಥ ನೋಡಿ, ಇಲ್ಲೇ ಬಂದ್ಬಿಟ್ಟು ಎಲ್ಲ ಹಂಪಿ. ಮತ್ತು ಇಲ್ಲಿ ಮುಂದೆ ನೋಡ್ಕೊಂಡು ಬಂದ್ಬಿಟ್ಟು ವೀರಶೈಲಿ ಟೆಂಪಲ್ ಇದೆ. ಸೊ ವಿಠಲ್ ಪ್ರತಿಯೊಂದು ಟೆಂಪಲ್ ನಮ್ಗೆ ಇಲ್ಲಿ ಕಾಣಿಸ್ತೀವಿ. ಇಲ್ಲಿಂದ ವ್ಯೂ ನೋಡಿ, ತುಂಗಭದ್ರಾ ನದಿ ನೋಡಿದ್ರ. ಹೋಗೋಣ ನಾವು. ಸೊ ಫಸ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ನಾವು ಯಾವ್ದು ಇಲ್ಲಿಂದ ಹೋಗೋಣ. जैसे हम चेक कर रहे हैं 10 मिनट बैठ के शंकर बड़े के मंत्रों द्वारा
जो इच्छा होगी ठीक है जल चढ़ाना अच्छा अब महाराज जी के पास जाओ क्या कहते हैं देखिए उनको बोलेंगे तो वो करा देंगे ಸ್ನೇಹಿತರು ನೋಡಿ ಇಲ್ಲಿ ಬಂದ್ಬಿಟ್ಟಿದ್ದಾರೆ ದರ್ಶನ ಮಾಡ್ಕೊಂಡು ನೀವು ಆಚೆ ಬಂದ ತಕ್ಷಣ ಊಟ ಕೊಡ್ತಾ ಇರ್ತಾರೆ ನೋಡಿ ನಿಮಗೆ ಇಲ್ಲಿ ವಾಟರು ಊಟ ಸೊ ಪ್ರಸಾದ ಎಲ್ಲ ಫುಲ್ ಇಲ್ಲೇ ಸಿಗುತ್ತೆ ಮೇಲೆ ಬಂದರೆ ನೀರಿಗೆ ಊಟಕ್ಕೆ ಯಾವುದೇ ಥರ ನೋಡಿ ಇಷ್ಟೊಂದು ಮೇಲೆ ಬಂದಿದ್ದಾವಲ್ಲ ಯಾವಾಗ ಬಂದರೂ ಸಹ ಈ ಥರ ಊಟ ಕೊಡ್ತಾ ಇರ್ತಾರೆ ಮೇಲೆ ಸೊ ಸ್ನೇಹಿತರೆ ಹನುಮನ ಜನ್ಮಸ್ಥಳ ಆಂಜನೇಯ ಸ್ವಾಮಿ ಹುಟ್ಟಿರುವಂಥ ಒಂದು ಸ್ಥಳ ಬಂದ್ಬಿಟ್ಟಿದೆ ನೋಡಿ ಏನು ನೋಡ್ತಾ ಇರ್ಬೋದು ನೋಡಿ ಹನುಮ ದೇವಸ್ಥಾನ ಅಂಜನಾದ್ರಿ ಬೆಟ್ಟ ಅಂತ ಕರೀತಾರೆ ಗೊತ್ತಲ್ಲ ಸೊ ಇವಾಗ ಮೇಲೆ ಬಂದಿದೆ ಸೊ ಬಿಸಿಲು ತುಂಬ ಬಿಸಿಲಿದೆ ಇಲ್ಲಿಂದ ಒಳಗಡೆ ಇರೋ ಫೋಟೋ ವೀಡಿಯೋನ ಬಟ್ ಅಲ್ಲ ಇಲ್ಲ ಇನ್ಸಲ್ಕೋತಾರ ಇಲ್ಲಿಂದ ಮುಂದೆ ತೋರಿಸ್ಬೋದು ಬೇಕಾ ಇಲ್ಲಿಂದ ಮುಂದೆ ತೋರಿಸ್ತೀನಿ ಬನ್ನಿ ಶಿವ ನಾವೆಲ್ಲ ಪೂಜೆ ಮಾಡೋದಲ್ಲ ಇಲ್ಲಿ ಮುಂದೆ ನೋಡಿ ಇಲ್ಲಿಂದ ಪೂಜೆ ಮಾಡ್ಕೊಂಡು ಇಲ್ಲಿ ಮುಂದೆ ಬರಬೇಕಾಗತ್ತೆ ಇಲ್ಲಿಂದ ಬಂದ್ಬಿಟ್ಟು ವೀಡಿಯೋ ಆಗಲಿ ಸೊ ಏನಾಗಲಿ ಏನಲ್ಲ ಇಲ್ಲ ಇಲ್ಲಿ ಗೊತ್ತಲ್ಲ ಸೊ ಹನುಮ ಆಂಜನೇಯ ಸ್ವಾಮಿ ಬಂದ್ಬಿಟ್ಟು ಹುಟ್ಟಿರುವಂಥ ಒಂದು ಜನ್ಮಸ್ಥಳ ಇದೆ ಒಂದು ಸಲ ನಮ್ಮ ಕರ್ನಾಟಕದಲ್ಲೇ ಸೊ ನಿಯರ್ ಹಂಪಿ ಪಕ್ಕದಲ್ಲಿ ಹಂಪಿಯಿಂದಲೇ ಬಂದ್ಬಿಟ್ಟು ವಾಗೇಬಲ್ ಡಿಸ್ಟೆನ್ಸ್ ಎಷ್ಟು ಹಂಪಿಯಿಂದ ಬೇಕಾದ್ರೆ ನಾವು ಎಲ್ಲ ನಡ್ಕೊಂಬರ್ಬೋದು ನೋಡಿ ಇಲ್ಲಿಂದ ಹಂಪಿ ಕಾಣಿಸುತ್ತಲ್ಲ ಮುಂದೆ ಹಂಪಿ ಇದೆ ಹಂಪಿಯಿಂದ ವಾಗೇಬಲ್ ಡಿಸ್ಟೆನ್ಸಲ್ಲಿ ಪಕ್ಕದಲ್ಲೇ ಈ ಒಂದು ಬೆಟ್ಟ ಇದೆ ಅಂಜನಾದ್ರಿ ಬೆಟ್ಟ ಸೊ ತುಂಬ ಫ್ಯಾಂಟಾಸ್ಟಿಕ್ ಆಗಿ ಇಲ್ಲಿಂದ ವ್ಯೂಸ್ ಅಂತೂ ನಿಮಗೆ ಫ್ಯಾಂಟಾಸ್ಟಿಕ್ ಗುರು ಯಾಕೆ ಗೊತ್ತಾ ಸೊ ಬಾಳೆ ನೋಡಿ ಈ ಕಡೆ ಎಲ್ಲ ಫುಲ್ ಬಾಳೆ ತೋಟ ಇದೆಯಲ್ಲ ತೆಂಗಿನ ಮರಗಳು ತೋಟ ಈ ಒಂದು ಬೆಟ್ಟ ಸೊ ಇಲ್ಲಿ ಏನು ಗೊತ್ತಿಲ್ಲ ಫುಲ್ ಕರಡಿ ಕಾಟ ತುಂಬ ಇದೆಯಲ್ಲ ಕರಡಿ ತುಂಬ ಈ ಕಡೆ ಮುಂದೆ ನೋಡ್ಕೊಂಡ್ರೆ ನೋಡಿ ಹೆಂಗಿದೆ ಅಂತ ಸೊ ಇದೆಲ್ಲ ಬಂದ್ಬಿಟ್ಟು ಒಂದು ಟೆಂಪಲ್ನ ವಿಜುವಲ್ಸ್ ಗೊತ್ತಲ್ಲ ಹನುಮನ ಜನ್ಮಸ್ಥಳ ಆಂಜನಾದ್ರಿ ಬೆಟ್ಟ ಸೊ ಇದೇ ಬಂದ್ಬಿಟ್ಟು ಬೆಟ್ಟ ನೋಡಿ ಆಂಜನಾದ್ರಿ ಬೆಟ್ಟ ಅಂತ ಈ ಕಡೆ ಬ್ಯಾಕ್ ಸೈಡ್ ಬಂದಷ್ಟು ನೋಡಿ ಇಲ್ಲೆಲ್ಲ ಹಂಪಿ ಒಂದು ವಿಜುವಲ್ಸು ನೋಡಿ ಹೆಂಗಿದೆ ಅಂತ ಸೊ ಇದೆಲ್ಲ ಒಂದು 360 ಡಿಗ್ರಿ ವ್ಯೂ ಹೆಂಗಿದೆ ನೋಡಿ ಈ ಥರ ಸೊ ಇದೆಲ್ಲ ಬಂದು ಫಾರಿನರ್ಸ್ ಬಂದಾಗ ಒಟ್ಟು ಗೊತ್ತಾ ಇಟಲಿಯಿಂದ ಬಂದಿರೋ ಫಾರಿನರ್ಸ್ ನೋಡಿ ಇಲ್ಲಿ ಥರ ಮುಂದೆ ಅಲ್ಲ ಇದು ಬಂದ್ಬಿಟ್ಟು ಇಟಲಿಯಿಂದ ಬಂದಿರೋಂಥ ಫಾರಿನರ್ಸ್ ಎಲ್ಲ ಮುಂದೆ ಇದ್ದಾರೆ ನೋಡ್ಕೊಂಡು ಕಲ್ಚರ್ ತುಂಬ ಯೂಸ್ ಮಾಡ್ತಾರೆ ಗೊತ್ತು ನಮ್ಮ ಇಂಡಿಯನ್ ಕಲ್ಚರ್ ನೋಡಿ ಯಾವ ಥರ ಫಾಲೋ ಮಾಡ್ತಾರೆ ಮಟ್ಟವರು ಇಟಲಿ ಅಂದರೆ ಸೊ ಫಾರಿನ್ ಅವರು ಬಟ್ ನಮ್ಮ ಇಂಡಿಯಾ ಕಲ್ಚರ್ಗೆ ಅವ್ರ ಕಲ್ಚರ್ ತುಂಬ ಡಿಫ್ರೆಂಟ್ ಇದೆ ಗೊತ್ತಾ ಇಲ್ಲೆಲ್ಲ ಕೋತಿ ತುಂಬ ಇಲ್ಲ ವಾನರ ಸೈನ್ಯ ತುಂಬ ಇದೆ ಸೊ ಸ್ವಲ್ಪ ಹುಷಾರಾಗಿ ವಾನರ್ಸ್ ಗೊತ್ತಲ್ಲ ಹಂಗೆ ಬಂದ್ಬಿಟ್ಟು ಅಟ್ಯಾಕ್ ಮಾಡಬೇಡಿದ್ದಲ್ಲ ಕೈಯಲ್ಲಿ ಇಟ್ಕೊಂಡಿದ್ರೆ ಬಂದು ಕಿತ್ಕೊಂಡು ಹೋಗ್ಬಿಡ್ತು ಗೊತ್ತೇನಾದ್ರು ವಾನರ ಸೈನ್ಯ ತುಂಬ ಇದೆ ವಾನರ ಸೈನ್ಯದಿಂದ ಸ್ವಲ್ಪ ಜಾಗೃತಿ ಇದೆ ಸ್ವಲ್ಪ ಬಟ್ ಹುಷಾರಾಗಿರ್ಬೇಕು ಇಲ್ಲಿಂದ ಮತ್ತು ಬೆಟ್ಟ ನೋಡ್ಕೊಂಡ್ರೆ ನೋಡಿ ಇಲ್ಲಿಂದ ಗವಿ ಸಿಗರೇಟ್ ಗವಿ ಎಲ್ಲ ಇದೆ ಈ ಕಡೆ ಎಲ್ಲ ಮುಂದೆ ಎಲ್ಲ ಸೊ ಇಲ್ಲಿ ಮುಂದೆ ಎಲ್ಲ ಹೋಗಿ ಬಂದ ಬೆಟ್ಟಗೆ ಅಲ್ಲಿಂದ ವ್ಯೂಸ್ ಎಲ್ಲ ಕಾಣಿಸ್ತಾ ಇರುತ್ತೆ ನಿಮಗೆ ಅಲ್ಲಿ ಫ್ಲಾಗ್ ಇದೆ ನೋಡಿ ನಮ್ಮ ಕರ್ನಾಟಕ ಫ್ಲಾಗ್ ಗೊತ್ತಲ್ಲ ನಮ್ಮ ಕರುನಾಡು ನಿಮ್ಗೆ ತೋರಿಸಿ ಮುಂದೆ ಒಂದು ಫ್ಲಾಗ್ ಎಲ್ಲ ಸೊ ಟೆಂಪಲ್ ನೋಡ್ಕೊಂಡ್ರೆ ಮೇಯ್ನ್ ಟೆಂಪಲ್ ನೋಡಿ ಇಲ್ಲಿ ಬಾವುಟ ಆಡ್ತಾ ಇದೆಯಲ್ಲ ಇದೇ ಬಂದ್ಬಿಟ್ಟು ಮೇಯ್ನ್ ಟೆಂಪಲ್ ಹನುಮನ ಜನ್ಮಸ್ಥಳ ಶ್ರೀರಾಮ ಪ್ರಭುನ ಅವ್ನು ಬಂಟ ಗೊತ್ತಲ್ಲ ಹನುಮ ಶ್ರೀ ಆಂಜನೇಯ ಸ್ವಾಮಿ ಅವರು ಹುಟ್ಟಿರೋಂಥ ಒಂದು ಸ್ಥಳ ಹನುಮ ಸ್ಥಳ ಅವ್ರ ಜನ್ಮಸ್ಥಳ ಇದು ಇಲ್ಲಿಂದ ನಿಯರ್ ಟೆಂಪಲ್ ಇಲ್ಲಿ ಹಂಪಿ ನಿಮ್ಗೆ ನೋಡ ಇಲ್ಲಿ ವ್ಯೂ ನೋಡ್ಕೊಂಡ್ರೆ ವಿಜುವಲ್ಸ್ ಇದೆಲ್ಲ ಬಂದ್ಬಿಟ್ಟು ವಿಜುವಲ್ಸ್ ಸ್ನೇಹಿತರೆ ಆಂಜನಾದ್ರಿ ಬೆಟ್ಟದಿಂದ ಪಕ್ಕದಲ್ಲಿ ಬಂದ ತಕ್ಷಣ ಶಬರಿ ಗುಹೆ ಸಿಗುತ್ತೆ ಗೊತ್ತಲ್ಲ ಶ್ರೀರಾಮನ ಒಂದು ಬರಬೇಕಾಗಿ ಕಾಯ್ತಾ ಇರುವಂಥ ಒಂದು ಶಬರಿ ಸೊ ಶ್ರೀರಾಮ ಯಾವಾಗಾದ್ರೂ ಬರ್ತಾನೆ ಅಂದ್ಬಿಟ್ಟು ಎಷ್ಟೋ ದಿನದಿಂದ ಕಾಯ್ತಾ ಇರೋಂಥ ಒಂದು ಶಬರಿ ಗೊತ್ತಲ್ಲ ಸೊ ಶಬರಿ ಶ್ರೀರಾಮನಾದ್ರೂ ಬರ್ತಾನೆ ಬಂದ್ಬಿಟ್ಟು ಅವ್ರಿಗೆ ಯಾವ್ದಾರು ಒಂದು ಉಪಹಾರ ಎಲ್ಲ ಕೊಡ್ತಾರೆ ಅದು ಒಂದು ಶಬರಿ ಗುಹೆಯಲ್ಲಿ ನೀವು ಬ್ಯಾಕ್ ಕ್ಯಾಮ್ರಲ್ಲಿ ಒಂದು ತೋರಿಸ್ತೀನಿ ಇನ್ಫಾರ್ಮೇಷನ್ ಎಲ್ಲ ಸೊ ಎಲ್ಲರಿಗೂ ಬಂದ್ಬಿಟ್ಟು ಶಬರಿ ಬಗ್ಗೆ ಗೊತ್ತಿರೋದು ಗೊತ್ತಲ್ಲ ಶಬರಿ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿ ಸೊ ನೀವು ಬೇಕಾದ್ರೆ ನೋಡ್ಕೊಬೋದು ಇದು ವರ್ಲ್ಡ್ ಹೆರಿಟೇಜ್ ಸೈಟ್ ಗೊತ್ತಲ್ಲ ಒನ್ ಸ್ಟೇಟ್ ಓನ್ಲಿ ಫಾರ್ ಕರ್ನಾಟಕ ಮತ್ತು ಇದು ಬಂದ್ಬಿಟ್ಟು ಸರೋವರ ಸೊ ಪಂಪ ಸರೋವರ ಅಂತ ಕರಿತಿರೋದು ಗೊತ್ತಲ್ಲ ಅಲ್ಲಿ ನೇಮ್ ಮೆನ್ಷನ್ ಮಾಡಿದ್ದಾರೆ ಸೊ ಇಲ್ಲಿ ಬಂದ್ಬಿಟ್ಟು ಮೇಲೆ ಟೆಂಪಲ್ಗೆ ನಾವು ವಿಸಿಟ್ ಮಾಡೋಣ ಶಬರಿ ಗುಹೆ ಇದು ಇಲ್ಲಿ ಮುಂದೆ ಬಂದ್ಬಿಟ್ಟು ಶಬರಿ ಗುಹೆ ಶಬರಿ ಸೊ ಇದೇ ಒಂದು ಬೆಟ್ಟಗಳೆಲ್ಲ ಈ ಒಂದು ಗುಹೆ ಎಲ್ಲ ಶಬರಿ ಇರ್ತಾಯಿದ್ರು ಶ್ರೀರಾಮನ ಬರಬೇಕೆ ಕಾಯ್ತಾಯಿದ್ರು ಗೊತ್ತಲ್ಲ ಸೊ ಶ್ರೀ ಹನುಮ ರಾಮಾಯಣಕ್ಕೂ ಇದಕ್ಕೂ ತುಂಬ ಲಿಂಕ್ ಇದೆ ಗೊತ್ತಲ್ಲ ಹನುಮ ಹುಟ್ಟಿರೋಂಥ ಪ್ಲೇಸು ಸೊ ಶ್ರೀರಾಮ ಈ ಒಂದು ನೀರು ಪಂಪೆ ಇದೆಲ್ಲ ನೀವು ನೋಡ್ಕೊಂಡ್ರೆ ಬಂದ್ಬಿಟ್ಟು ಸೊ ತುಂಬ ಹತ್ತಿರದ ಒಂದು ಸಂಬಂಧ ಇಲ್ಲಿ ಗುಹೆ ಎಲ್ಲ ಇನ್ಸೈಡ್ ಬಂದ್ಬಿಟ್ಟು ಫೋಟೋ ಎಲ್ಲ ಇಲ್ಲ ಸೊ ಇಲ್ಲಿ ಕಂಡನೆ ಟೆಂಪಲ್ ಸೊ ಇದು ಬಂದ್ಬಿಟ್ಟು ಆದಿಶಕ್ತಿ ದುರ್ಗಾ ಮಾತಾ ಅವ್ರ ಗುಹೆ ಇಲ್ಲಿಂದ ಸ್ವಲ್ಪ ಮೇಲೆ ಆಂಜನೇಯ ಬೆಟ್ಟಕ್ಕೆ ಹೋಗೋ ರೂಟಲ್ಲಿ ಎಲ್ಲ ಸಿಗುತ್ತೆ ನಮಗೆ ಇಲ್ಲೊಂದು ಗೋಶಾಲೆ ಇದೆ ಪಕ್ಕದಲ್ಲೇ ಸೊ ನೋಡಿ ಈ ಥರ ಗುಹೆ ಕವರ್ ಮಾಡ್ಕೊಂಡು ನಾವು ಇಲ್ಲಿ ಮುಂದೆ ಹೋಗ್ಬೋದು ಎಲ್ಲ ಫುಲ್ ಬೆಟ್ಟಗಳು ಗೊತ್ತಲ್ಲ ಹಂಪಿ ಅಂದರೆ ಹೆಂಗಿರುತ್ತೆ ಅಂದ್ಬಿಟ್ಟು ನೋಡಿ ಈ ಥರ ಮೇಲೆ ಹೋಗ್ಬೋದು ಬಟ್ ಫುಡ್ಗಂತೂ ಯಾವುದೇ ಥರ ತೊಂದರೆ ಇಲ್ಲ ಹನುಮ ಟೆಂಪಲ್ ಬಂದರೆ ನಿಮ್ಗೆ ನಿಯರ್ ಎಲ್ಲ ಫುಲ್ ಫ್ರೀ ಫುಡ್ ಪ್ರೊವೈಡ್ ಮಾಡ್ತಾ ಇರ್ತಾರೆ ಸೊ ಫುಡ್ ತಂದ್ಕೊಂಡು ನೀವು ಬೇಕಾದ್ರೆ ಮುಂದೆ ಮೂವ್ ಆಗ್ಬೋದು ನೋಡಿ ಈ ಥರ ಸುಸ್ತಾಗುತ್ತೆ ಅವರು ಎಲ್ಲ ಗೊತ್ತಲ್ಲ ಬೆಟ್ಟಗಳತ್ತವಾಗೆಲ್ಲ ಎಷ್ಟು ಸುಸ್ತಾಗತ್ತೆ ಅಂತ ಸ್ನೇಹಿತರೆ ನೋಡಿದೆ ಬಂದ್ಬಿಟ್ಟು ಟೆಂಪಲ್ಲು ದೇಶದಲ್ಲಿಯ ಗೋತ್ಪಾದಕ ಗೋಮಾತಾ ಮಹಾಲಕ್ಷ್ಮಿ ದೀಪ ನೋಡಿ ಬಟ್ ಇನ್ಸೈಡ್ ವೀಡಿಯೋ ಎಲ್ಲ ಗೊತ್ತಲ್ಲ
ಸ್ನೇಹಿತರೆ ನೋಡಿ ನಿಮ್ಗೆ ಇಲ್ಲೆಲ್ಲ ಫುಲ್ ಊಟ ಅನ್ನದಾನ ಮಾಡ್ತಾ ಗೊತ್ತಾರ. ಸೊ ಇಲ್ಲಿ ಎಲ್ಲಿ ಕಡೆ ಸೊ ಈ ಕಡೆ ಹಂಪಿ ಕಡೆ ನಿಯರ್ ಎಲ್ಲ ಬಂದಾಗ ಇದು ಹೆಲ್ಪ್ ಆಗುತ್ತೆ ತುಂಬ ಜನ ನೋಡಿದ್ರೆ. ಸೊ ಇಲ್ಲಿ ಬಂದ್ಬಿಟ್ಟು ಅಂಜನಾದ್ರಿ ಬೆಟ್ಟ ಈ ಕಡೆ ನೋಡಿ ಫ್ರೀ ಫುಡ್ ಡೈರೆಕ್ಟ್ ಪ್ರೊವೈಡ್ ಮಾಡ್ತಾ ಇರ್ತಾರೆ. ಆದಿಲಕ್ಷ್ಮಿ ಇಲ್ಲಿರೋದು ಲಕ್ಷ್ಮಿ ಅವರ ಒಂದು ದೇವಸ್ಥಾನ ದುರ್ಗಾದೇವಿ ನೋಡಿ. ಇದು ಬಂದ್ಬಿಟ್ಟು ದುರ್ಗಾದೇವಿ ದೇವಸ್ಥಾನ ಬೆಟ್ಟ. ಎಲ್ಲ ಫುಲ್ ಗೋಶಾಲೆ ಇದೆ, ಏನು ನೋಡ್ತಾರೆ ಮುಂದೆ ಎಲ್ಲ ಗೋಶಾಲೆ. ಇಲ್ಲಿ ಮೇಲೆ ಬಂದ್ಬಿಟ್ಟು ಒಂದು ಕೋಟೆ ಥರ ಇದೆ, ಬನ್ನಿ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ನೋಡಿ ಕೋಟೆ ಬಂದ್ಬಿಟ್ಟು ಪುರಾಣ ಕಾಲ ಓಲ್ಡ್ ಕಾಲದಲ್ಲಿರುವಂಥ ಒಂದು ಕೋಟೆ. ಇದರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದೆ ನೋಡಿ. ಸಂರಕ್ಷಿಸಲ್ಪಟ್ಟ ಪ್ರಾಚೀನ ಸ್ಥಳ ವಸ್ತು. ಸೊ ದುರ್ಗಾದೇವಿ ಟೆಂಪಲ್ ಇದೆ ಇಲ್ಲಿ ಒಳಗಡೆ, ಗವಿ ನೋಡಿದ್ರಲ್ಲ. ಸೊ ಇಲ್ಲೆಲ್ಲ ಬಂದ್ಬಿಟ್ಟು ಕರಡಿ ಕಾಡ ತುಂಬ ಜಾಸ್ತಿ ಬರು. ಈವ್ನಿಂಗ್ 5 o'clock ಆದ ತಕ್ಷಣ ಇಲ್ಲಿ ಯಾರಿಗೂ ಎಂಟ್ರಿ ಇಲ್ಲ. ಸೊ ಹುಲ್ಲೆಲ್ಲ ಹಾಕಿದ್ದಾರೆ. ಹನುಮಾನ ಒಂದು ಬಂಟ ಆಗಿರೋಂಥ ಒಂದು ವಾಲಿ ಗೊತ್ತಲ್ಲ, ಸೊ ವಾಲಿ ಅವರು ವಾಸಿಸ್ತಾ ಇರೋವಂಥ ಒಂದು ಗುಹೆಗಳು, ವಾಲಿ ಗುಹೆ ಅಂತ ಕರೀತಾರೆ ಅದಕ್ಕೆ. ಸೊ ಒಳಗಡೆ ತೋರಿಸಿ ನೋಡಿ ಹೆಂಗಿದೆ ಅಂತ. ಸೊ ಒಳಗಡೆ ಅಂತೂ ತುಂಬ ಫುಲ್ಲು ಡಾರ್ಕ್ನೆಸ್ ಗುರು ನೋಡಿ ಹೆಂಗಿದೆಯಾ. ಸೊ ಇದೆಲ್ಲ ಶ್ರೀರಾಮಚಂದ್ರ ಪ್ರಭುನಾ, ಶ್ರೀರಾಮಚಂದ್ರ ಪ್ರಭು. ಹಾಂ, ಎಲ್ಲ ಫುಲ್ ಸೋರಂಗ ಗುರು, ದಾರಿನೇ ಇಲ್ಲ ನೋಡಿ ಹೆಂಗಿದೆ ಅಂತ. ವಾಲಿ ಗುಹೆ ಅಲ್ಲ. ಸೊ ಹಾಂ, ವಾಲಿ ಅವರೆಲ್ಲ ಹನುಮಾನ ಬಂಟ. ಸೊ ವಾಲಿ ಅವರು ಹಾಂ ಇಲ್ಲೇ ವಾಸ ಆಗ್ತದೆ ನೋಡಿ, ಅವ್ರು ವಾಸ ಆಗ್ತಾ ಇರೋಂಥ ಒಂದು ಗುಹೆ ಗೊತ್ತಲ್ಲ, ವಾಲಿ ಗುಹೆಗಳು. ಇದರಿಂದ ನೋಡ್ಕೊಂಡು ಡಾರ್ಕ್ನೆಸ್ ಇಲ್ಲಿ ಮೇಲೆ ನೋಡಿ ಹೆಂಗಿದೆ ಅಂತ, ಕಲ್ಲೆಲ್ಲ ಫುಲ್ಲು. ಹಾಂ, ಎಚ್ಚರಿಕೆ ನೋಡಿದ್ರೆ ಬಂದ್ಬಿಟ್ಟು 5 o'clock. ಈ ಕಡೆ ಎಲ್ಲ ಬಲ್ ಪ್ರವೇಶ ಎಲ್ಲ ನೋಡಿ. ಇಲ್ಲಿಂದ ನೋಡ್ಕೊಂಡ್ರೆ ಬಂದ್ಬಿಟ್ಟು ಕಾಡೆ, ನಿಮಗೆ ಸಿಂಹ, ಚಿರತೆ ಎಲ್ಲ ಸಿಂಹನೂ ಇದೆ ಅವರು ಇಲ್ಲೆಲ್ಲ. ವಾವ್, ಸೊ ಎಚ್ಚರಿಕೆ. ಈ ಕಡೆ ಪ್ರವೇಶ ಬಂದು. ಸೊ ಈ ಪ್ಲೇಸ್ ಸ್ವಲ್ಪ ಡೇಂಜರ್ ಗೊತ್ತಲ್ಲ. ಈವ್ನಿಂಗ್ 5 o'clock ಆದರೆ ಏನು ಅಲೋ ಇಲ್ಲ ನೋಡಿ. ವಾಲಿ ಗುಹೆ, ವಾಲಿ ಕೇವ್ಸ್. ಓನ್ಲಿ 5 o'clock ಗಂಟೆ ಮಾತ್ರ ಎಂಟ್ರಿ ನಿಮಗೆ. 5 o'clock. ಹಾಂ, ವಾಯು ಗುಹೆನಾ? ಹಾಂ, ಈ ಗುಹೆ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಇಲ್ಲಿ. ಮಾಯಾವಿ ರಾಕ್ಷಸ ಗುಹೆಯಲ್ಲಿ ಹೋಗುತ್ತಿರುವುದು ಮಾಯಾವಿ ಗುಹೆ. ಸೊ ಇಲ್ಲಿ ನೋಡ್ಬಿಟ್ಟು ಹಾಂ ಹಾಂ ಹಾಂ, ವಾಲಿ ಹಿಂಬಾಲಿಸುತ್ತಿರುವುದು. ನೆಕ್ಸ್ಟ್ ನೋಡಿ ರಾಕ್ಷಸ ವಾಲಿ ಯುದ್ಧ. ಹಾಂ ಹಾಂ, ಮಾಯಾವಿ ರಾಕ್ಷಸ ಮರಣ ನೋಡಿದ್ರೆ ಇಲ್ಲೇ ಆಗಿರೋದು. ಮಾಯಾವಿ ರಾಕ್ಷಸನ ಮರಣ ಆಗಿರೋದು. ನೆಕ್ಸ್ಟ್ ಬಂದ್ಬಿಟ್ಟು ಸುಗ್ರೀವ ಗುಹೆ ಬಂಡೆ ಎತ್ತುತ್ತಿರುವುದು. ನೆಕ್ಸ್ಟು ವಾಲಿ ಮತ್ತೊಂದು ದ್ವಾರದಿಂದ ಬರುವುದು, ವಾಲಿ ಮತ್ತು. ಸೊ ಇದೇ ಎಲ್ಲ ಸುಗ್ರೀವ ಗುಹಾ. ಇದು ಬಂದ್ಬಿಟ್ಟು ರಾಕ್ಷಸನ ಸಾಯಿಸಿರೋಂಥ ಒಂದು ಪ್ಲೇಸ್ ಇದು. ಹಾಂ, ಮಾಯಾ ರಾಕ್ಷಸ. ಸೊ ಈ ಒಂದು ಪ್ಲೇಸೆಲ್ಲ ಗೊತ್ತಲ್ಲ, ಮಾಯಾ ರಾಕ್ಷಸನನ್ನು ಸಾಯಿಸಿರೋದು, ವಾಲಿ ಅವರು ಇದ್ದಾಗೆದ್ದು. ಸೊ ಎಲ್ಲ ಬಂದು ಇದೇ ಒಂದು ಪ್ಲೇಸ್ ಸರಿ. ಮತ್ತು ನಿಮ್ಗೆ ಇಲ್ಲಿ ಬಂದ್ಬಿಟ್ಟು 12 ಜ್ಯೋತಿರ್ಲಿಂಗ ಇಲ್ಲಿ ಕಾಣಿಸುತ್ತೆ ಒಂದೇ ಸತಿ. ನೀವು ಎಲ್ಲ ಫುಲ್ ದರ್ಶನ ಮಾಡ್ಕೋಬೋದು ಇಲ್ಲಿ. 12 ಜ್ಯೋತಿರ್ಲಿಂಗ ಕೆಲಸ ಇಲ್ಲ. ಹಾಂ, 12 ಜ್ಯೋತಿರ್ಲಿಂಗ ಒಟ್ಟು ನೋಡ್ಬೇಕು ಎಷ್ಟು ಕಷ್ಟ ಇದೆಯಲ್ಲ. ಸೊ ಇಲ್ಲಿ ಬಂದ್ಬಿಟ್ಟು ಒಂದೇ ಇದರಲ್ಲಿ 12 ಜ್ಯೋತಿರ್ಲಿಂಗ ಫುಲ್ ಕವರ್ ಮಾಡಿದ್ದೀನಿ ಆಲ್ಮೋಸ್ಟ್ ಅಲ್ಲ. ಯಾವುದೋ 1-2 ಫುಲ್ ಮಿಸ್ ಆಗಿರ್ಬೇಕಷ್ಟೇ. ದ್ವಾರಕ ಮಾತ್ರ ಮಿಸ್ ಮಾಡಿದ್ದೀನಿ ನಾನು. ಮತ್ತು ಇಲ್ಲೇ ನೋಡ್ಕೊಂಡ್ರೆ ಬಂದ್ಬಿಟ್ಟು ನಿಮಗೆ 12 ಜ್ಯೋತಿರ್ಲಿಂಗ ಸಿಗುತ್ತೆ. ಯಜ್ಞಶಾಲೆ. ಸೊ ಇಲ್ಲಿ ಬಂದ್ಬಿಟ್ಟು ಯಜ್ಞ ಮಾಡ್ತಾರೆ ಗೊತ್ತಲ್ಲ, ಆವಾಗಿನ ಕಾಲದಲ್ಲಿ ನೋಡಿ ಯಜ್ಞ ಅಂದರೆ ಬಂದ್ಬಿಟ್ಟು ಸರ್ಪಯೋಗ ಅಂತ ಹೇಳ್ಬಿಟ್ಟು ಮಾಡ್ತಿದ್ದಾರೆ ಆವಾಗಿನ ಕಾಲದಲ್ಲಿ ಯಜ್ಞಶಾಲೆ. ಸೊ ಯಜ್ಞ ಮಾಡೋ ಅಂಥದ್ದು. ನಿಮಗೆ 12 ಜ್ಯೋತಿರ್ಲಿಂಗಗಳನ್ನು ತೋರಿಸ್ತೀನಿ ಬನ್ನಿ. ಸೊ ಎಷ್ಟೋ ಜನ ಡ್ರೀಮ್ ಇರುತ್ತೆ ಗೊತ್ತಲ್ಲ 12 ಜ್ಯೋತಿರ್ಲಿಂಗಗಳನ್ನು ಮಾಡ್ಬೇಕು. ಸೊ ಇಲ್ಲೂ ಸಹ 12 ಜ್ಯೋತಿರ್ಲಿಂಗದ ಒಂದು ಪ್ರದರ್ಶನ ನೋಡ್ಬೋದು ನೀವು ಒಂದೇ ಸತಿ ನೋಡಿ. ಒಂದೇ ಸತಿ 12 ಜ್ಯೋತಿರ್ಲಿಂಗಗಳನ್ನು ದರ್ಶನ ಮಾಡ್ಕೊಳ್ಳೋ ನಮ್ಮ ಪುಣ್ಯ. ಸೊ ನಿಮ್ಗೆ ಇಲ್ಲಿ ಸಿಗುತ್ತೆ ಈ ಒಂದು ವಾಲಿ ಗುಹೆ ಅಲ್ಲದೆ. ಲೆಟ್ಸ್ ಮೂವ್ ಆನ್. ಸ್ನೇಹಿತರೆ ನೋಡಿ ಬಂದ್ಬಿಟ್ಟು ನಿಮಗೆ ಜ್ಯೋತಿರ್ಲಿಂಗಗಳ 12 ಜ್ಯೋತಿರ್ಲಿಂಗಗಳ ನಿಮ್ಗೆ ಒಂದೇ ತಾನಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ. ಸೊ ಇಲ್ಲಿ ಬಂದ್ಬಿಟ್ಟು ಸೋಮೇಶ್ವರ, ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ. ನೆಕ್ಸ್ಟ್ ಬಂದ್ಬಿಟ್ಟು ಉಜ್ಜಯಿನಿ ಮಲ್ಲಿಕಾರ್ಜುನ. ಅಲ್ಲಿ ಬಂದ್ಬಿಟ್ಟು ಓಂಕಾರೇಶ್ವರ ಹಂಗೆ ಇದೆಯಲ್ಲ, ಕೇದಾರನಾಥ. ನೆಕ್ಸ್ಟ್ ಹಂಗೆ ಬಂದ್ಬಿಟ್ಟು ಭೀಮಶಂಕರ. ಈ ಕಡೆ ನೋಡಿಕೊಂಡ್ರೆ ತಾಯಂಕೇಶ್ವರ, ಕಾಶಿ ವಿಶ್ವನಾಥೇಶ್ವರ, ನೆಕ್ಸ್ಟ್ ವೈದ್ಯನಾಥ, ನಾಗೇಶ್ವರ, ರಾಮೇಶ್ವರ.
ಕೃಷ್ಣೇಶ್ವರ. ಸೊ ನೋಡಿದ್ರಲ್ಲ ಬಂದ್ಬಿಟ್ಟು ಎಲ್ಲ ಪ್ರತಿಯೊಂದು. ಸೊ ನೀವು ಬಂದ್ಬಿಟ್ಟು 12 ಜ್ಯೋತಿರ್ಲಿಂಗನೇ ಒಂದೇ ಸತಿ ಫುಲ್ ದರ್ಶನ ಮಾಡ್ಬೋದು ಗೊತ್ತಾ ಇಲ್ಲಿ. ಇದೇ ಒಂದು ಪ್ಲೇಸು. ಇದು ಬಂದ್ಬಿಟ್ಟು ವಾಲಿ ಗುಹೆಗಳಿರುತ್ತೆ.